ಸರ್ ಪ್ರಕಾಶ್ ಮೂರ್ತಿ ಒಬ್ಬ ಕನ್ನಡಿಗ, ಕನ್ನಡದ ಪರಿಚಾರಕ, ಒಬ್ಬ ಸಾಮಾನ್ಯ ಕನ್ನಡಿಗ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪುರವರು ಸಾಮಾನ್ಯನನ್ನ ಶ್ರೀಸಾಮಾನ್ಯ ಅಂತ ಹೇಳಿದ್ದಾರೆ. ಸಾಮಾನ್ಯ ಕನ್ನಡಿಗನ ಘನತೆ ಶ್ರೀಸಾಮಾನ್ಯನಾಗುವ ಎಡೆಗೆ ಹೋಗೋದಿದೆಯಲ್ಲ, ಅದು ನೈಜ ಕನ್ನಡಿಗನ ಅಸ್ಮಿತೆ. ಒಬ್ಬ ಸಾಮಾನ್ಯ ಕನ್ನಡಿಗ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಅಲ್ಲಿಂದ ಹಿಂದಕ್ಕೆ 7-8 ವರ್ಷಗಳ ಹಿಂದಿನಿಂದ ಕನ್ನಡ ಸಂಘ ನಿಷ್ಕ್ರಿಯ ಆಗಿತ್ತು. ಯಾವ ಚಟುವಟಿಕೆಯೂ ಇಲ್ದಂಗಾಗಿತ್ತು. ಕನ್ನಡ ಸಂಘ ನಾನು ಅದರ ಉಸ್ತುವಾರಿಯನ್ನು ತೆಗೆದುಕೊಂಡ ಮೇಲೆ ಜಿ ನಾರಾಯಣ್ ಕುಮಾರ್ ಅವರು, ಕನ್ನಡ ಚಳವಳಿಯ ಮಹಾನಾಯಕರು, ಅನಾ ಕೃಷ್ಣರಾಯರು, ಮಾರಾಮ್ ಮೂರ್ತಿಯವರ ನಂತರದಲ್ಲಿ ನಮಗೆ ವಾಟಾಳ್ ನಾಗರಾಜ್ ಅವರು, ಜಿ ನಾರಾಯಣ್ ಕುಮಾರು, ಪ್ರಭಾಕರ್ ರೆಡ್ಡಿಯವರು, ಇವರೆಲ್ಲರೂ ನಮಗೆ ಮಾದರಿ ಆದರ್ಶ ವ್ಯಕ್ತಿಗಳು. ಜಿ ನಾರಾಯಣ್ ಕುಮಾರ್ ಅವ್ರನ್ನ ಆ ಕಾಲೇಜಿನ ಕನ್ನಡ ಸಂಘದ ಒಂದು ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾನೆ. ಚಿದಾನಂದ ಮೂರ್ತಿಯವ್ರನ್ನ, ಚಿದಾನಂದ ಮೂರ್ತಿಯವ್ರನ್ನ ಬರಮಾಡ್ಕೊಳ್ತಾನೆ. ಕನ್ನಡ ಸಂಘದ ಚಟುವಟಿಕೆಯನ್ನು ಮುನ್ನಡೆಸುವುದಕ್ಕೆ ನನ್ನನ್ನು ನಾನು ಅರ್ಪಿಸ್ಕೊಳ್ತೀನಿ. ಆ ನಂತರದಲ್ಲಿ ಅಲ್ಲಿ ಸ್ಮರಣ ಸಂಚಿಕೆ ಹೊರತರ್ತಕ್ಕಂಥದ್ದು. ಅದಕ್ಕಿಂತಲೂ ಹೆಚ್ಚಿನದಾಗಿ ನಗರದ ಹೃದಯ ಭಾಗದಲ್ಲಿದ್ದಂಥ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್, ನಾವು ಓದ್ತಿದ್ದುವ ಸಂದರ್ಭಕ್ಕೆ ಆ ಸಂಸ್ಥೆಗೆ 50 ವರ್ಷ ತುಂಬಿರುತ್ತೆ. ಅದು ಜಯಚಾಮರಾಜೇಂದ್ರ ಒಡೆಯರವರ ದೇಣಿಗೆ ಹಣದಿಂದ ಪ್ರಾರಂಭವಾದ ಕಾಲೇಜು. ವಿಶ್ವೇಶ್ವರಯ್ಯನವರು ಭದ್ರಾವತಿಯ VSNLನ ಪುನರುಜ್ಜೀವನಕ್ಕಾಗಿ ಪಡೆದ ಸಂಭಾವನೆಯನ್ನು ಈ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ತಂತ್ರಜ್ಞರು ಬೇಕಾಗ್ತದೆ, ತಾಂತ್ರಿಕ ತರಬೇತಿ ಇರ್ತಕ್ಕಂಥವ್ರು ಬೇಕು ಅಂತೇಳಿ ಅವರು ವಿಶ್ವೇಶ್ವರಯ್ಯನವರು ಅಡಿಗಲ್ಲನ್ನು ಹಾಕ್ತಾರೆ. ಜಯಚಾಮರಾಜೇಂದ್ರ ಒಡೆಯರವರು ಸ್ಥಳಾವಕಾಶ ಮಾಡಿಕೊಡ್ತಾರೆ. ಅವರು ಕೂಡ ಒಂದಷ್ಟು ಹಣದ ಸಹಾಯವನ್ನು ಮಾಡ್ತಾರೆ. ಆಗ ಪ್ರಾರಂಭವಾದ ಕಾಲೇಜ್ಗೆ ನಾವು ಓದುವ ಸಮಯಕ್ಕೆ ಕಾಕತಾಳೀಯ 50 ವರ್ಷ ಆಗಿರುತ್ತೆ. ಸಂತೋಷ ಏನು ಗೊತ್ತಾ, ಜಯಚಾಮರಾಜೇಂದ್ರ ಒಡೆಯರ್ ಹೊಡೆದಬ್ಬ. ಧನ್ಯವಾದಗಳು ಸರ್. ಹೌದು ಸರ್, ಹೌದು ಸರ್. ಆಮೇಲೆ ಅದಕ್ಕೆ ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಆ ಕಾಲೇಜ್ಗೆ ನೀವು ಈಗಲೂ ಹೋಗಿ ನೋಡಿ, ಶ್ರೀ ಜಯಚಾಮರಾಜೇಂದ್ರ ಬ್ರಾಕೆಟಲ್ ಗೌರ್ನಮೆಂಟ್ ಪಾಲಿಟೆಕ್ನಿಕ್ ಅಂತ ಇದೆ. ಕನ್ನಡದ ನಾಮಫಲಕ ಇರಲಿಲ್ಲ. ನನಗೆ ಅಯ್ಯೋ, ಈ ಕಾಲೇಜನ್ನು ಯಾರೋ ಒಬ್ಬ ರೈತ ಈ ಕಾಲೇಜಿಗೆ ಬಂದು ತನ್ನ ಮಗನ ಸೇರಿಸ್ಬೇಕು ಅಂದರೆ ಈ ಕಾಲೇಜಿನ ಹೆಸರೇನೇ ಅವನಿಗೆ ಗೊತ್ತಿಲ್ಲ ಅಂದರೆ ಇದು ಯಾವುದೋ ನಮ್ಮ ಮಕ್ಕಳು ಓದೋ ಕಾಲೇಜಲ್ಲ ಅಂತೇಳಿ ಶ್ರೀ ಜಯಚಾಮರಾಜೇಂದ್ರ ಗೌರ್ನಮೆಂಟ್ ಪಾಲಿಟೆಕ್ನಿಕ್ ಅಂತ ದೊಡ್ಡದಾಗಿ ಆಂಗ್ಲ ಭಾಷೆಯ ನಾಮಫಲಕ ಇದೆ, ಕನ್ನಡದಲ್ಲಿ ನಾಮಫಲಕ ಇಲ್ಲ. ಆಗ ವಿದ್ಯಾರ್ಥಿ ಸಂಘಟನೆ, ನಾನು ಪ್ರಥಮ ವರ್ಷದಲ್ಲೇ ಇದ್ದೆ, ವಿದ್ಯಾರ್ಥಿ ಸಂಘಟನೆಗೆ ನನ್ನ ಸೀನಿಯರ್ಸು, ಹಿರಿಯರು ಆಯ್ಕೆಯಾಗಿದ್ದರು. ಅವ್ರಿಗೆ ಮನವಿ ಕೊಟ್ಟು ದಯವಿಟ್ಟು ಕನ್ನಡದಲ್ಲಿ ನಾಮಫಲಕ ಹಾಕಿಸಿ ಅಂತೇಳಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ನಾನು ನನ್ನ ಅನ್ನುವ ಪದವನ್ನು ಹೊರಗಿಟ್ಟು ಕೇಳಿಕೊಂಡಿದ್ದ ಕಾರಣಕ್ಕಾಗಿ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಪಾಲಿಟೆಕ್ನಿಕ್ ಅನ್ನೋದನ್ನ ಅದು ನಾಮಫಲಕವನ್ನು ಕನ್ನಡದಲ್ಲಿ ಹಾಕ್ತಾರೆ. ಆ ನಾಮಫಲಕ ಇವತ್ತಿಗೂ ಇದೆ. ಅದು ನಮ್ಮ ಅವಧಿಯಲ್ಲಿ ಅಳವಡಿಕೆ ಆಗಿದ್ದು ಅನ್ನೋದು ನನಗೆ ಇವತ್ತಿಗೂ ಒಂದು ಹೆಮ್ಮೆ. ಹಾಗಾಗಿ ಕನ್ನಡ ಸಂಘವನ್ನು ಕೈಗೆತ್ತಿಕೊಂಡಿದ್ದು, ನಾಮಫಲಕವನ್ನು ಬದಲಾಯಿಸಿದ್ದು, ಸ್ಮರಣ ಸಂಚಿಕೆಯನ್ನು ತಂದದ್ದು, ಕನ್ನಡಿಗ ವಿದ್ಯಾರ್ಥಿಗಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಆ ಹೊತ್ತಿಗೆ ಅಖಿಲ ಭಾರತ ಪ್ರವಾಸವನ್ನು ಕೂಡ ಕನ್ನಡದ ವಿದ್ಯಾರ್ಥಿಗಳೆಲ್ಲರನ್ನೂ ಸಂಘಟಿಸಿ ಅಲ್ಲಿ ಶೈಕ್ಷಣಿಕ ಪ್ರವಾಸಕ್ಕಾಗಿ ಸರ್ಕಾರದಿಂದ ಅನುದಾನ ಬರುತ್ತೆ. ಬಹುತೇಕ ಪರಭಾಷಿಕ ವಿದ್ಯಾರ್ಥಿಗಳು, ಸಹಭಾಷಿಕ ವಿದ್ಯಾರ್ಥಿಗಳೇ ವ್ಯಾಸಂಗ ಮಾಡುವ ಅವ್ರಿಗೆ ಭಾಷೆಯ ಅನ್ಯೋನ್ಯತೆ ಅಂದರೆ ಸಮನ್ವಯ ಮಾಡ್ಕೊಳ್ಳೋಕ್ಕಾಗದೆ ಶೈಕ್ಷಣಿಕ ಪ್ರವಾಸ ನಿಂತೋಗಿತ್ತು. ಅದನ್ನು ಕನ್ನಡಿಗರನ್ನೆಲ್ಲ ಒಟ್ಟು ಮಾಡಿಕೊಂಡು ಒಂದು 25 ಜನ ಕನ್ನಡಿಗರು, ಇನ್ನೊಂದು 15 ಜನ ಸಹಭಾಷಿಕರು ಎಲ್ಲರನ್ನೂ ಸೇರಿಸಿ ಡೈರೆಕ್ಟರ್ನ, ನಿರ್ದೇಶಕರನ್ನ, ತಾಂತ್ರಿಕ ವಿಭಾಗದ ನಿರ್ದೇಶಕರನ್ನ ಹೋಗಿ ಭೇಟಿ ಮಾಡಿ 25 ದಿನಗಳ ಅಖಿಲ ಭಾರತ ಪ್ರವಾಸಕ್ಕೆ ಸಜ್ಜುಗೊಳಿಸಿ, ಕನ್ನಡದ ವಿದ್ಯಾರ್ಥಿಗಳು ದೇಶವನ್ನು ನೋಡಬೇಕು, ಬೇರೆ ಬೇರೆ ರಾಜ್ಯಗಳಲ್ಲಿ ಆಯಾ ರಾಜ್ಯ ಭಾಷೆಗೆ ಇರ್ತಕ್ಕಂಥ ಮಹತ್ವ ಎಂಥದ್ದು, ಅಲ್ಲಿ ಆಯಾ ರಾಜ್ಯ ಭಾಷೆಯ ಸ್ಥಾನ ಯಾವ ಸ್ಥಿತಿಯಲ್ಲಿದೆ, ಅವರ ಆ ರಾಜ್ಯದ ಆ ಭಾಷೆಯ ಭಾಷಿಕರ ಬದುಕು ಎಷ್ಟು ಚೆನ್ನಾಗಿದೆ ಅನ್ನೋದನ್ನು ನಾವೆಲ್ಲ ನೋಡಬೇಕು ಅಂತೇಳಿ ಪ್ರವಾಸ ಮಾಡ್ಕೊಂಡು ಬಂದ್ವಿ. ಆಮೇಲೆ ಮತ್ತೂ ಹೆಚ್ಚಾಯಿತು ಕನ್ನಡದ ಕೆಲಸ ಮಾಡಬೇಕು ಅಂತ ಅಧ್ಯಯನದ ಪ್ರವಾಸ, ರೀತಿ ಜ್ಞಾನದ ದಾಹವನ್ನು ಕೂಡ ಇಂಗಿಸ್ಕೊಳ್ಳುವಂಥ ಪ್ರಯತ್ನ.
ತಾವು ತಿಳಿಸಿದ ಹಾಗೆ ಹೊಸ ತಲೆಮಾರಿನ ಕನ್ನಡದ ಪರಿಚಾರಕರ ಸಾಲಿನಲ್ಲಿ ಕಾಣಿಸ್ಕೊಳ್ತಕ್ಕಂಥವ್ರು. ಅಂದರೆ ನಿಮ್ಮ ಕನ್ನಡ ಪರಿಚಾರಿಕೆಗೆ ತಮ್ಮ ಆಗಮನ ಆಗೋದಕ್ಕಿಂತ ಮುಂಚೆ ಕನ್ನಡದಲ್ಲಿ ಅನೇಕ ಚಳುವಳಿಗಳು, ಉದಾಹರಣೆಗೆ ಗೋಕಾಕ್ ಚಳುವಳಿಗಳೆಲ್ಲ ಆಗಿ ಹೋಗಿದ್ವು. ನನ್ನ ಪ್ರಶ್ನೆ ಏನಂತಂದರೆ, ಆ ರೀತಿಯ ಕನ್ನಡದ ಚಳುವಳಿಗಳ ಪ್ರಭಾವ ಮತ್ತು ಕನ್ನಡದ ಸಾಂಸ್ಕೃತಿಕ ರಾಯಭಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರಭಾವ ನೀವು ಓದ್ತಿದ್ದಂಥ ಕಾಲೇಜುಗಳ ವಾತಾವರಣಗಳಲ್ಲಿ ಹೇಗಿತ್ತು ಅಂತ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನಾನು ಇದುವರೆಗೂ ಹೇಳಿದ್ದು ನನ್ನೊಳಗಿನ ತುಡಿತ ಅಷ್ಟೇ. ಆದರೆ ಸ್ಫೂರ್ತಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಪ್ರಶ್ನೆ ನೀವು ಕೈಗೆತ್ಕೊಂಡ್ರಿ. ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ಮತ್ತು ಡಾಕ್ಟರ್ ರಾಜ್ಕುಮಾರ್. ಅದರ ಆಚೆಗೆ ಇನ್ನೂ ಮುಂದುವರೆದಾಗಿ ಬಂದರೆ ನಮ್ಮ ಕಾಲಘಟ್ಟಕ್ಕೆ ವಾಟಾಳ್ ನಾಗರಾಜ್. ಇವರು 3 ಜನ ನನಗೆ ಪರಿಚಿತರೂ ಅಲ್ಲ, ಸಂಬಂಧಿಗಳು ಅಲ್ಲ, ಸ್ವಜಾತಿಯವರು ಅಲ್ಲ. ಆದರೆ ಕುವೆಂಪುರವರ ತತ್ವಾದರ್ಶಗಳು, ಸಾಹಿತ್ಯದ ಸಾರ, ಡಾಕ್ಟರ್ ರಾಜ್ಕುಮಾರ್ ಅವರ ಅನನ್ಯ ಕನ್ನಡ ಪ್ರೀತಿ, ವಾಟಾಳ್ ನಾಗರಾಜ್ ಅವರ ಹುಟ್ಟು ಹೋರಾಟಗಾರನ ಮನೋಭಾವನೆ, ಇವೆಲ್ಲವೂ ಕೂಡ ನನಗೆ ಸ್ಫೂರ್ತಿ ಆಯಿತು. ಚಳುವಳಿಗಳ ಬಗ್ಗೆ ತಾವು ಹೇಳಿದ್ರಿ. ಗೋಕಾಕ್ ಚಳುವಳಿಯನ್ನು ನಾನು ಕಂಡವನಲ್ಲ. ನಾನು ಕಂಡದ್ದು ಕಾವೇರಿ ಚಳುವಳಿ. ಕಾವೇರಿ ಚಳುವಳಿ ಭಾಳ ತೀವ್ರವಾಗಿ ನಡೀತದಂಥ ಕಾಲಘಟ್ಟ ಅದು. ಬಂಗಾರಪ್ಪನವರು ಮುಖ್ಯಮಂತ್ರಿ, 90ರ ದಶಕದಲ್ಲಿ, 80ರ ಅಂತ್ಯ, 90ರ ಪ್ರಾರಂಭ, 92-93 ಆ ಸಂದರ್ಭದಲ್ಲಿ ಕಾವೇರಿ ಚಳುವಳಿ ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿತ್ತು. ಅದರಲ್ಲೂ ಬೆಂಗಳೂರಿನಲ್ಲಂತೂ ಅದು ಭಾಳ ಸ್ಫೋಟಗೊಳ್ತಿದ್ದಂಥ ಕಾಲ ಅದು. ಬೆಂಕಿಗಟ್ಟ. The Silicon Valley of India brought to a halt. Many parts of Bengaluru saw protests, arson, groups of men attacking vehicles from Tamil Nadu. Most of this happened on Mysuru Road in Bengaluru. ಆ ಕಾಲಘಟ್ಟದಲ್ಲಿ ನಾವು ಕನ್ನಡಿಗರ ಸ್ಥಿತಿಯನ್ನು ಕಂಡ್ವಿ. ಅದರ ಹಿಂದಿನ ಕೆಲವು ವಿಷಯಗಳನ್ನ ನಾನು ತಿಳ್ಕೊಳ್ತಾ ಹೋದೆ. ಮಾರಾಮೂರ್ತಿಯವರು, ಅನಾ ಕೃಷ್ಣರಾಯರು ಬೆಂಗಳೂರಿನಲ್ಲಿ ಕನ್ನಡದ ಧ್ವಜವನ್ನೇ ಆರಿಸಲಿಕ್ಕೆ ಆಗದೇ ಇದ್ದಂಥ, ಸಹಭಾಷಿಕರ ಬಾವುಟಗಳೇ ವಿಜೃಂಭಿಸ್ತಿದ್ದಂಥ, ಬೆಂಗಳೂರನ್ನು ಕೇಂದ್ರಾಡಳಿತ ಪ್ರದೇಶ ಮಾಡ್ಕೋಬೇಕು ಅನ್ನುವ ಹುನ್ನಾರ ನಡೆಸ್ತಿದ್ದಂಥ ಕಾಲಘಟ್ಟವನ್ನು ನಾವು ನೋಡಿಲ್ಲ. ಆದರೆ ಅವತ್ತು ಹೌಸ್ಫುಲ್ ಸಂಘ ಮಾಡಿಕೊಂಡು ಕನ್ನಡದ ಸಿನಿಮಾಗಳನ್ನು ನೋಡಲಿಕ್ಕೆ ಗಾಂಧಿನಗರದಲ್ಲಿ ಕನ್ನಡದ ಜನಗಳನ್ನು ಸಿನಿಮಾ ಮಂದಿರಗಳಿಗೆ ಕರೆತರ್ತಾ ಇದ್ದಂಥ ಅಂಥ ಚಳುವಳಿಗಳನ್ನೆಲ್ಲ ನಾವು ಜ್ಞಾಪಿಸ್ಕೊಂಡಾಗ ಇವತ್ತು ನಮ್ಮ ಜೀವಜಲ, ನಮ್ಮ ಬದುಕನ್ನು, ನಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥ ಕಾವೇರಿ ನೀರನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಹಕ್ಕಲ್ವೇ, ನಾವು ಹೋರಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ವೇ ಅಂತೇಳಿ ನನಗಾದರೂ ಅನ್ನಿಸ್ತು. ಅವತ್ತು ನಡೆದಂಥ ಎಲ್ಲ ಚಳುವಳಿಗಳಲ್ಲಿ ನಾನು ಇನ್ನೂ ವಿದ್ಯಾರ್ಥಿ ದಿಸೆಯಲ್ಲಿದ್ದಂಥವನು. ಚಳುವಳಿಗಾರರ ಮುಖಪರಿಚಯ ಅವತ್ತು ನಾನು ಯಾರನ್ನೆಲ್ಲ ನೋಡಿದೆ ಅವರೆಲ್ಲರೂ ನನಗೆ ಸ್ಫೂರ್ತಿದಾತರು. ಅವತ್ತು ಯಾರೆಲ್ಲ ಚಳುವಳಿಯಲ್ಲಿ ಮುಂಚೂಣಿಯಲ್ಲಿದ್ದರು ಅವರೆಲ್ಲರೂ ನನಗೆ ಸ್ಫೂರ್ತಿದಾತರು. ಆಮೇಲೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಕೇವಲ ಕಲ್ಲು ಹೊಡೆಯುವ, ಬೆಂಕಿ ಹಚ್ಚುವ, ಗಾಜು ಹೊಡೆಯುವ, ಯುದ್ಧ ಮಾಡುವ, ಕುಸ್ತಿ ಮಾಡುವ, ಬಡಿದಾಡುವ ಕೆಲಸಗಳಿಂದ ಕನ್ನಡದ ಸ್ಥಿತಿಗತಿಯನ್ನು, ಕನ್ನಡಿಗರ ಬದುಕನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಖಂಡಿತ ಬಳಸಿ, ಅದು ಬೇಕು. ಕಲ್ಲೊಡೆಯುವ, ಗಾಜೊಡೆಯುವ, ಬೆಂಕಿ ಹಚ್ಚುವ ಕೆಲಸ ಬೇಕು. ಯಾವಾಗ ನಾವು ಕ್ರಿಯಾಶೀಲವಾಗಿ, ರಚನಾತ್ಮಕವಾಗಿ, ಸೃಜನಶೀಲವಾಗಿ ಒಂದು ರಚನಾತ್ಮಕ ಚಳುವಳಿಯ ಮೂಲಕ ಎಲ್ಲ ಕೆಲಸವನ್ನು ಮಾಡ್ತಾ ಕನ್ನಡಿಗರಿಗೆ ಜಾಗೃತಿ ಮೂಡಿಸುವ ಮೂಲಕ, ಕನ್ನಡವನ್ನು ಕಟ್ಟುವ ಮೂಲಕ ನಾವು ಕೆಲಸ ಮಾಡ್ತಾ ನಮ್ಮೆಲ್ಲ ಕೆಲಸಗಳು ವಿಫಲ ಆಗ್ತಾ ಇದೆ, ನಾವೆಲ್ಲೋ ಒಂದು ಕಡೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ನಾವು ಹೋರಾಟದ ಹಾದಿಯನ್ನು ಹಿಡಿಲೇಬೇಕು. ನಾವಾಗ ಆ ಹೋರಾಟದ ಒಂದು ಉದ್ರೇಕದಲ್ಲಿ ಒಂದಷ್ಟು ಅನಾಹುತಗಳನ್ನ ಮಾಡಬಹುದು. ಆದರೆ ಅದೇ ಪ್ರಥಮ ಆದ್ಯತೆ ಆಗಬಾರ್ದು ಅನ್ನೋದು ನನಗೆ ಮನವರಿಕೆ ಆದಂಥ ಕಾಲಘಟ್ಟ ಅದು. ಆ ಹಿನ್ನೆಲೆ ಒಳಗಡೆ ಕನ್ನಡ ಸಂಘದ ಮೂಲಕ ಪುಸ್ತಕಗಳನ್ನ ಪ್ರಕಾಶನ ಮಾಡ್ತಕ್ಕಂಥದ್ದು, ಚಿಂತನಗೋಷ್ಠಿಗಳನ್ನು ಏರ್ಪಡಿಸುವಂಥದ್ದು ಬಳಸ್ಕೊಂಡು ಈಗ ಹೋರಾಟ ಬೇಕು. ಅವತ್ತು ಬಸ್ ಪಾಸ್ನ ದರವನ್ನು 10 ರೂಪಾಯಿಂದ 20 ರೂಪಾಯಿ ಮಾಡಿದ್ರೆ ಹೋರಾಟ ಎಷ್ಟರ ಮಟ್ಟಿಗೆ ತೀವ್ರಗತಿಗೆ ಹೋಗ್ತಾ ಇತ್ತು ಅಂದರೆ ಸರ್ಕಾರವೇ ಮಣಿದು 5 ರೂಪಾಯಿ ತಗ್ಗಿಸ್ತಾ ಇದ್ರು. ಇವತ್ತು ಯಾವ ಬೆಲೆ ಏರಿಕೆ ಆಗಲಿ, ಯಾವ ಬದುಕಿನ ಕಗ್ಗೊಲೆ ಆಗಲಿ, ಇವತ್ತು ಕನ್ನಡಿಗರ ಉದ್ಯೋಗದಲ್ಲಿ,
ಕನ್ನಡಿಗರ ಬದುಕು ಕಗ್ಗೊಲೆ ಆಗ್ತಾ ಇದೆ. ಕಾವೇರಿ ನೀನಿಂದು ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿ ಹೇಳ್ತಾರೆ, ಕಾವೇರಿ ಸಮಸ್ಯೆನ ಪರಿಹಾರ ಮಾಡಿಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ಬಿಡ್ತೀನಿ ಅಂತಾರೆ. ಅಂದರೆ ಇನ್ನೆಷ್ಟರ ಮಟ್ಟಕ್ಕೆ ಕಗ್ಗಂಟಾದ ಸಮಸ್ಯೆ ಅದು. ಈ ಎಲ್ಲ ಕೆಲಸಗಳನ್ನು ಮಾಡುವ ಮುಂಚೆಯೇ ನಾವು ನೀರಿನ ಸಮಸ್ಯೆ ಬಂದಾಗ ಒಂದು ಚಿಂತನಗೋಷ್ಠಿ, ವಿಚಾರಗೋಷ್ಠಿ, ಚಿಂತನ ಮಂಥನ, ಮಾತುಕತೆ ಮಾಡಿ ತಜ್ಞರನ್ನು ಸರ್ಕಾರಕ್ಕೆ ಕೊಂಡೊಯ್ದು ಅಲ್ಲಿ ಕಾನೂನಿನ ಹೋರಾಟ ಇವೆಲ್ಲವನ್ನು ಮಾಡ್ತಾ ಆಗ ಚಳುವಳಿ ಅನಿವಾರ್ಯ ಆದರೆ ಚಳುವಳಿಗೂ ಕೈ ಹಾಕಬೇಕಾಗತ್ತೆ. ಆ ಚಳುವಳಿ ಉಗ್ರರೂಪ ಪಡ್ಕೊಂಡಾಗ ಅದರ ಜವಾಬ್ದಾರಿಯನ್ನು ಸಂಬಂಧಪಟ್ಟವರೇ ಹೊರಬೇಕೇ ಬಿಟ್ಟರೆ ಕನ್ನಡವನ್ನು ಕಟ್ಟುವ ಚಳುವಳಿಗಾರರ ತಲೆಗೆ ಅದನ್ನು ಹಣೆಪಟ್ಟಿ ಕಟ್ಟಬಾರ್ದು. ಸರಿ ಸರ್, ಆಯಿತು. ತಮ್ಮ ಮಾತಿನ ನಡುವೆ ಸರ್ಕಾರವನ್ನು ಮನ ಮುಟ್ಟುವಂತೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಳೋ ಥರ ಆಗ್ತಿತ್ತು ವಾತಾವರಣ ಅಂತ ತಿಳಿಸಿದ್ರೆ, ನನ್ನ ಮೂಲಭೂತ ಪ್ರಶ್ನೆ ಏನು ಅಂತಂದರೆ, ವಿದ್ಯಾರ್ಥಿ ಸಂಘಟನೆಗಳು ಅಥವಾ ಕಾಲೇಜುಗಳ ಕನ್ನಡ ಸಂಘಗಳು ಸಮಸ್ಯೆಯನ್ನು ಸರ್ಕಾರದ ಮಟ್ಟಿಗೆ ಹೇಗೆ ಮುಟ್ಟಿಸ್ತಾ ಇದ್ರಿ ಅಂತ. ಆವತ್ತಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲ ಮತ್ತು ಮಾಧ್ಯಮಗಳು ನಿಮ್ಮನ್ನು ಮಾತಾಡಿಸ್ತಿರಲಿಲ್ಲ. ಅಂಥ ಕಾಲಘಟ್ಟದಲ್ಲಿ ಸರ್ಕಾರದ ಗಮನವನ್ನು ಹೇಗೆ ಸೆಳೀತಾ ಇದ್ರಿ ಅಂತ. ಈ ದೇಶವನ್ನು ಅಥವಾ ಈ ಸಮಾಜವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಇರೋದೇ ಯುವ ಶಕ್ತಿಗೆ. ನಿಜ. ಯಾರು ಪ್ರಾಜ್ಞರು, ಪರಿಣಿತರು, ಪ್ರಬುದ್ಧರು ಇದ್ದಾರೋ ಅವರೆಲ್ಲ ಹಿರಿಯರಿರ್ತಾರೆ ಸಹಜವಾಗಿ. ಮಾಧ್ಯಮಗಳು ಅವತ್ತು ಸೋಷಿಯಲ್ ಮೀಡಿಯಾಗಳಿಲ್ಲ, ಮಾಹಿತಿ ಜಾಲತಾಣಗಳಿಲ್ಲ, ಕೊನೆಗೆ ಟಿವಿನೇ ಇಲ್ಲ. ಅಂಥ ಕಾಲಘಟ್ಟದಲ್ಲಿ ಮಾಧ್ಯಮದವರು ಕೂಡ ಪತ್ರಿಕೆಯವರು ಬರೀತಿದ್ದು ನಾರಾಯಣಗೌಡರು, ವಾಟಾಳ್ ನಾಗರಾಜು, ಪ್ರಭಾಕರ್ ರೆಡ್ಡಿ, ಜಿ ನಾರಾಯಣ್ ಕುಮಾರ್ ಅವರು, ಜಾಣಗೆರೆ ವೆಂಕಟರಾಮಯ್ಯನವರು, ಈ ಥರದ ಹೋರಾಟಗಾರರ ಚಲನವಲನಗಳನ್ನು, ಅವರ ನಿರ್ಧಾರಗಳನ್ನ ಪ್ರಕಟಿಸ್ತಾಯಿದ್ರು. ಆದರೆ ನನ್ನಂತಹ ಒಬ್ಬ, ನಿಮ್ಮಂತಹ ಒಬ್ಬ ವಿದ್ಯಾರ್ಥಿ ಸಂಘಟನೆಗಳಲ್ಲಿ, ಕನ್ನಡ ಸಂಘಟನೆಗಳಲ್ಲಿ, ಕನ್ನಡ ಸಂಘದಲ್ಲಿ ಕೆಲಸ ಮಾಡ್ತಿದ್ದವರು ಇವರನ್ನೆಲ್ಲ ಹಿಂಬಾಲಿಸ್ತಾಯಿದ್ರು. ಅವರಿಗೆ ಪೂರಕವಾಗಿ ಬೆಂಬಲವಾಗಿ ನಿಂತ್ಕೊಳ್ತಾಯಿದ್ರು. ಆವಾಗ ಹೋರಾಟಕ್ಕೆ ಒಂದು ಕಾವು ಬರ್ತಾಯಿತ್ತು, ಜನಗಳಿಗೆ ಒಂದು ತಿಳುವಳಿಕೆ ಬರ್ತಾಯಿತ್ತು, ಹೋರಾಟ ಯಶಸ್ವಿ ಆಗ್ತಿತ್ತು. ಆಗ ಸರ್ಕಾರ ಈ ಕಡೆ ಗಮನ ಹರಿಸ್ತಾ ಇತ್ತು. ಆ ಕಾರಣಕ್ಕಾಗೇ ಹೋರಾಟಗಳಿಗೆ ಬೆಲೆ ಇತ್ತು, ಮೌಲ್ಯ ಇತ್ತು. ಆ ಮೌಲ್ಯ ಎಲ್ಲ ಒಂದು ಕಡೆ ಕಳ್ಕೊಳ್ತಾ ಇದೆಯಾ ಅಂತ ಚಳವಳಿಗಳು, ಹೋರಾಟಗಳು ಅಂತ ಈಗಿನ ಕಾಲದಲ್ಲಿ? ಸರ್, ಈ ವಿಷಯದಲ್ಲಿ ಭಾಳ ಎಚ್ಚರಿಕೆಯಿಂದ ಯೋಚನೆ ಮಾಡ್ಬೇಕು ಸರ್. ದಯಮಾಡಿ ಹೋರಾಟಗಳು ಮೌಲ್ಯ ಕಳ್ಕೊಂಡಿದ್ದಾವೆ, ಹೋರಾಟಗಾರರು ಮೌಲ್ಯ ಕಳ್ಕೊಂಡಿದ್ದಾರೆ. ಸಾಮಾಜಿಕ ಆ ಒಂದು ವಿವೇಚನೆಯ ಪರಿಧಿಯನ್ನು ಹೊರತುಪಡಿಸಿ ವೈಯಕ್ತಿಕ ಲಾಭಗಳಿಗಾಗಿ ಹೋರಾಟಗಳು, ಚಳುವಳಿಗಳು ಮಾರ್ಪಾಡಾಗ್ತಿದ್ವ ಅಂತ ನನ್ನ ಅಭಿಪ್ರಾಯ. ಅನಗತ್ಯ ಸರ್, ಈ ಚರ್ಚೆ ಅನಗತ್ಯ. ಬಳಸಿ ಅನಗತ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ, ಹೋರಾಟಗಾರರನ್ನು, ಚಳುವಳಿಗಳನ್ನು ಇವತ್ತು ಎಲ್ಲೋ ಒಂದು ಕಡೆ ಹತ್ತಿಕ್ಕುವ ಹುನ್ನಾರ ಮಾಡ್ತಾ ಇರ್ತಕ್ಕಂಥ ಕಾಣದ ಕೈಗಳ ಬಗ್ಗೆ ಯೋಚನೆ ಮಾಡಿದೆ ನೇರವಾಗಿ ಹೋರಾಟಗಾರರನ್ನು ಅಥವಾ ಹೋರಾಟಗಳನ್ನು ಆರೋಪಿಸ್ತಕ್ಕಂಥದ್ದು ಭಾಳ ನನಗೆ ಕೆಟ್ಟ ಪರಂಪರೆ ಅಂತ ನಾನಾದರೂ ಭಾವಿಸ್ತೀನಿ. ಯಾತಕ್ಕೆಂದರೆ ಗೋಕಾಕ್ ವರದಿ ಬಗ್ಗೆ ನಾನು ತಿಳ್ಕೊಂಡಿದ್ದೇನೆ, ಕಾವೇರಿ ಚಳುವಳಿ ಬಗ್ಗೆ ನೇರವಾಗಿ ನಾನು ಪಾಲ್ಗೊಂಡಿದ್ದೇನೆ. ಅದಕ್ಕೂ ಇನ್ನೂ ಮಿಗಿಲಾಗಿ ಹೇಳಬೇಕು ಅಂದರೆ ಆಲೂರು ವೆಂಕಟರಾಯರ ಚಳುವಳಿ ಇರ್ಬೋದು, ಅನಾ ಕೃಷ್ಣರಾಯರ ಚಳುವಳಿ ಇರ್ಬೋದು, ಸರೋಜಿನಿ ಮಹಿಷಿ ವರದಿ ಚಳುವಳಿ ಇರ್ಬೋದು, ಇವೆಲ್ಲವನ್ನು ನಾವು ಕೇಳಿದ್ದೇವೆ. ಆ ಎಲ್ಲ ಚಳುವಳಿಗಳಿಗೂ ಇವತ್ತಿಗೂ ಮಹತ್ವ ಇದೆ. ಅವುಗಳಿಂದ ಕನ್ನಡಿಗರಿಗೆ ಪ್ರಯೋಜನ ಆಗಿದೆ ಅಂದರೆ ಹೋರಾಟಗಾರರ ಚಳುವಳಿಗಳ ಒಂದು ಒತ್ತಾಸೆ, ಅವರ ಪರಿಶ್ರಮದ ಫಲವೇ ಇವತ್ತು ಕನ್ನಡಿಗರಿಗೆ ಪ್ರತಿಫಲ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಭಾಳ ಕಡಿಮೆ, ಆದರೆ ಪೂರ್ಣ ಪ್ರಮಾಣದಲ್ಲಿ ಅದಕ್ಕೆ ಪ್ರತಿಫಲ ಸಿಗಬೇಕು ಅಂದರೆ ಹೋರಾಟಗಳು ಬೇಕಾಗ್ತವೆ, ಹೋರಾಟಗಾರರು ಬೇಕಾಗ್ತಾರೆ. ಆದರೆ ಅವ್ರ ಮೇಲೆ ಎಲ್ಲೋ ಒಂದು ಕಡೆ ಗೂಬೆ ಕೂರಿಸುವ ಕೆಲಸವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥಿತ ಪಿತೂರಿಯನ್ನು ಆಡಳಿತ ವರ್ಗ ಅನೂಚಾನವಾಗಿ ಮಾಡ್ಕೊಂಡು ಬಂದಿದೆ. ಹೋರಾಟಗಾರರಲ್ಲೇ ಭಿನ್ನಾಭಿಪ್ರಾಯವನ್ನು ರೂಪಿಸುವಂಥದ್ದು, ಏರ್ಪಡಿಸುವಂಥದ್ದು, ಹೋರಾಟಗಾರರ ನಿನ್ನೆ ವಾತಾವರಣ ಆಗಿದೆ. ಸಹಜವಾಗಿ ಮನುಷ್ಯ ಸಹಜವಾದ ಕೆಲವು ದೌರ್ಬಲ್ಯಗಳಿರ್ತವೆ. ಅವ್ರಿಗೂ ಸಂಸಾರ ಇರುತ್ತೆ, ನಮಗೂ ಕುಟುಂಬ ಇರುತ್ತೆ. ನಾವು ಅದೆಲ್ಲವನ್ನು ಬಿಟ್ಟು ಬೀದಿಗೆ ಬಂದು ಇಳಿದಾಗ ಯಾವುದೋ ಒಂದು ನೆಪವನ್ನು ತೆಗೆದು ಅವನು ಹಾಗೆ, ಅವನು ಹೀಗೆ ಅಂದರೆ, ಚಳುವಳಿಗಾರರು ಒಳ್ಳೆ ಬಟ್ಟೆ ಹಾಕಬಾರ್ದ, ಒಳ್ಳೆ ವಾಹನದಲ್ಲಿ ಓಡಾಡಬಾರ್ದ, ಒಳ್ಳೆ ಮನೆಯಲ್ಲಿ ಇರಬಾರ್ದ, ಒಳ್ಳೆ ಊಟ ಮಾಡಬಾರ್ದ. ಅವನು ಒಳ್ಳೆ ಬಟ್ಟೆ ಹಾಕಿದ್ರೆ ಅವನ ಆದಾಯದ ಮೂಲವನ್ನು ನೀವು ಚಳುವಳಿಯಿಂದನೇ ಬಂದಿದೆ ಅನ್ನುವ ಒಂದು ಅಪಪ್ರಚಾರವನ್ನು ಮಾಡುವ ಕುತಂತ್ರದ ವ್ಯವಸ್ಥೆ ಇದೆಯಲ್ಲ, ಅದೊಂದು ಹೋರಾಟಗಾರರ ಬೆನ್ನ ಹಿಂದೆ ಅದೊಂದು ಅಪಭ್ರಂಶ ಯಾವಾಗಲೂ ಅಂಟ್ಕೊಂಡಿರುತ್ತೆ. ಅಲ್ಲ ಸ್ವಾಮಿ, ನೀವಿವತ್ತು ಚುನಾವಣೆಯ ಅಭಿನಂದನಾ ಕಾರ್ಯಕ್ರಮದಲ್ಲಿ ಜನಗಳ ಕರ್ಕೊಂಬಂದು ಮದ್ಯ ಕುಡಿಸ್ತೀರಿ, ಸಾರ್ವಜನಿಕವಾಗಿ ಮದ್ಯವನ್ನು ಹಂಚ್ತೀರಿ, ಕುಣಿಸ್ತೀರಿ, ನಂಗಾನಾಚ್ ಮಾಡಿಸ್ತೀರಿ,
ಚಳುವಳಿಗಾರ ಹೌದು ನಿಜ, ಆತನಿಗೆ ಜನಗಳಿಗೆ ಬಂದವ್ರಿಗೆ ಊಟದ ವ್ಯವಸ್ಥೆ ಮಾಡಬೇಕು, ಸಾರಿಗೆ ವ್ಯವಸ್ಥೆ ಕಲ್ಪಿಸಬೇಕು, ಧ್ವನಿವರ್ಧಕ ಬೇಕು, ಪೆಂಡಾಲ್ ಬೇಕು, ಅವೆಲ್ಲವನ್ನು ಬೇಕು ಅಂದಾಗ 4-6 ಕಡೆ ಚಂದ ತೆಗಿಲೇಬೇಕು. ಯಾರು ಸರ್ಕಾರದವ್ರು ಕೊಡ್ತಾರ? ಅದನ್ನು ಕೊಡಲ್ವಲ್ಲ. ಸರ್ಕಾರದ ವಿರುದ್ಧವೇ ಹೋರಾಟ ಮಾಡಬೇಕಾದಾಗ ಚಳುವಳಿಗಾರ ಎಲ್ಲಿಂದ ತರಬೇಕು? ಸಮಾಜದಿಂದ ತರಲೇಬೇಕು. ಅವಾಗಲೇ ಆ ಚಳುವಳಿ ಯಶಸ್ವಿ ಆಗೋದು. ಅದನ್ನು ಮಾಡಿದ ಕ್ಷಣಕ್ಕೆ ನೀವು ಚಳುವಳಿಗಾರರನ್ನ ಒಂದು ರೀತಿ ಅವರನ್ನ ಭ್ರಷ್ಟ, ದುಷ್ಟ. ಎಲ್ಲ ಚಳುವಳಿಗಳ ನಿರ್ಮಾಪಕರೇ ಸಾಮಾಜಿಕ ಸಂಪನ್ಮೂಲ ಅಂತ. ಹೌದು ಸರ್, ಹೌದು ಸರ್. ಸಮಾಜ ಇಲ್ಲದೆ ಚಳುವಳಿ ಇಲ್ಲ. ಚಳುವಳಿ ಸಮಾಜಕ್ಕಾಗಿ, ಸಮಾಜ ಚಳುವಳಿಯ ಲಾಭವನ್ನು ಪಡ್ಕೊಳ್ಳುತ್ತೆ. ಪ್ರಕಾಶ್ ಮೂರ್ತಿ ಅವರು ಕನ್ನಡ ಸಿನಿಮಾಗಳು ನೋಡ್ತಾ ಇದ್ರಲ್ಲ? ತುಮಕೂರಲ್ಲಿ ಸರ್ವೋದಯ ಕಾಲೇಜಲ್ಲಿ ಪ್ರಥಮ PUCಯನ್ನು ಓದಕ್ಕೆ ಹೋದಾಗ ನಾನು ವಿಫಲನಾದೆ ಅಂತ ಹೇಳಿದೆ. ಬಹುಶಃ ಒಂದು ದಿನಕ್ಕೆ ನೀವೆಲ್ಲ ಒಂದೇ ಸಿನಿಮಾ ನೋಡಿರ್ಬೋದು. 2 ಸಿನಿಮಾನೂ ನೋಡಿರ್ತೀರಾ ನೀವು? ಇಲ್ಲ, ಒಂದೇ ಸರ್ ಕಾಸು ಇರಲಿಲ್ಲ. ಇಲ್ಲ, 2 ನೋಡಿರ್ತೀರಾ ಸಾಧ್ಯತೆ ಇದ್ದರೆ. ನಾನೊಂದು 4-5 ನೋಡಿದ್ದೀನಿ ಒಂದೇ ದಿನದಲ್ಲಿ. 11 ಗಂಟೆ ಶೋನು ಇರ್ತಿತ್ತು ಅವಾಗ. ಶಿವರಾತ್ರಿಯಲ್ಲಿ ಮಧ್ಯರಾತ್ರಿ ಶೋನು ಇರ್ತಿತ್ತು. ಒಂದೇ ದಿನದಲ್ಲಿ 2, 3, 4, 5 ಸಿನಿಮಾಗಳನ್ನೂ ನೋಡಿದ್ದೀನಿ. ಅಂದರೆ ಆ ಸಿನಿಮಾದಿಂದ ಆಗುವ ಲಾಭಕ್ಕಿಂತ ಹೆಚ್ಚಿನದಾಗಿ ಇರುವ ವಿಚಾರ. ಯಾವ ನಟರ ಅಭಿಮಾನಿ? ನಾನು ಎಲ್ಲ ಒಳ್ಳೆಯ ಕಲಾವಿದರ ಅಭಿಮಾನಿ. ಪ್ರಥಮದಲ್ಲಿ ಪ್ರಾಧಾನ್ಯತೆಯಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.